ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ಲು ಪಡ್ಡು ಮತ್ತು ಟೊಮೆಟೊ ಗ್ರೇವಿ. ಅದಕ್ಕೆ ಬೇಕಾಗಿರೋದು ಸಬ್ಬಸಿಗೆ ಸೊಪ್ಪು ಒಂದು ಅರ್ಧ ಕಟ್ಟು ನೀಟಾಗಿ ಬಿಡಿಸಿ ತೊಳೆದು ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ 2, ಜೀರಿಗೆ 2, ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ, ಕಡಲೆಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಪಿಂಚಷ್ಟು ಅಡುಗೆ ಸೋಡಾ ಮತ್ತು ಜೀರಿಗೆ, ಎಣ್ಣೆ ಮತ್ತು ದೋಸೆ ಹಿಟ್ಟು ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀರಿ. ಮೊದಲಿಗೆ ಒಲೆ ಹಚ್ಚಿ ಅದರ ಮೇಲೆ ಬಾಣಲೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಕಾದ ನಂತರ ಅದಕ್ಕೆ ಕಡಲೆಬೇಳೆ. ಇದು ಪಡ್ಡು ಜೊತೆ ಮಧ್ಯೆ ಮಧ್ಯೆ ಕ್ರಂಚಿಯಾಗಿ ಸಿಗ್ತಾಯಿದೆ, ತಿನ್ನೋ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಕಡಲೆಬೇಳೆ ಹಾಕೋದ್ರಿಂದ ಅದು ಬ್ರೌನಿಷ್ ಬಂದ ಮೇಲೆ ಜೀರಿಗೆ ಸ್ವಲ್ಪ ಹಾಕಿ, ಜೀರಿಗೆ ಸಿಡಿದ ನಂತರ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀವಲ್ಲ 2ರಿಂದ 3 ಹಸಿಮೆಣ್ಸಿನ್ಕಾಯಿ ಅದನ್ನು ಹಾಕಿ ಅದು ನೀಟಾಗಿ ಫ್ರೈ ಆದ ನಂತರ ಚಿಕ್ಕದಾಗಿ ಹಚ್ಚಿಕೊಂಡ 2 ಈರುಳ್ಳಿಯನ್ನು ಹಾಕಿ ಅದು ನೀಟಾಗಿ ಫ್ರೈ ಮಾಡಿ, ಅಂದರೆ 50% ಬೇಯಬೇಕಷ್ಟೇ. ನಂತರ ಅದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕಿ ನೀಟಾಗಿ ಅದು ಬೇಯಲು ಬಿಡಿ. ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ಪಡ್ಡು ತುಂಬ ರುಚಿಯಾಗಿರುತ್ತೆ, ಘಮನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದು ಬೆಂದ ನಂತರ ಗ್ಯಾಸನ್ನು ಆಫ್ ಮಾಡಿ ಆರಲು ಬಿಡಿ. ನಂತರ ದೋಸೆ ಹಿಟ್ಟಿರುತ್ತಲ್ಲ ಅದಕ್ಕೆ ಎತ್ತಿ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿದಿರಲ್ಲ ಅದು ನೀಟಾಗಿ ಎತ್ತಾಕಿ ಅದು ನೀಟಾಗಿ ಮಿಕ್ಸ್ ಮಾಡಿ, ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಡುಗೆ ಸೋಡಾಕ್ಕೆ ಸ್ವಲ್ಪ ನೀರು ಹಾಕಿ ನೀಟಾಗಿ ಬೆರೆಸಿ ಹಾಕಿ ಕಲಿಸ್ಬಿಟ್ಟು ನೀಟಾಗಿ ಹಾಕಿ ಅದನ್ನು ನೀಟಾಗಿ ಬೆರೆಸಿ ಇಟ್ಕೊಳ್ಳಿ. ನಂತರ ಒಲೆಯ ಮೇಲೆ ಪಡ್ಡು ತವ ಇಟ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದು ಎಣ್ಣೆ ಕಾದ ನಂತರ ಈ ಪಡ್ಡು ಹಿಟ್ಟಿರುತ್ತಲ್ಲ ಎಲ್ಲ ನೀಟಾಗಿ ಅದಕ್ಕೆ ತುಂಬಿ ಬೇಯಲು ಬಿಡಿ. ಒಂದು ಕ್ಯಾಪನ್ನು ಮುಚ್ಚಿ ನಂತರ ಓಪನ್ ಮಾಡಿ ಒಂದು ಸೈಡ್ ಎಲ್ಲ ನೀಟಾಗಿ ಬೆಂದಿದೆ, ಅದನ್ನು ಉಲ್ಟಾ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದಿದೆ. ಇನ್ನೂ ಕ್ರಿಸ್ಪಿಯಾಗಿ ಬರಬೇಕಾದ್ರೆ ಆ ಹಿಟ್ಟಿರುತ್ತಲ್ಲ ಅದಕ್ಕೆ 1 ಸ್ಪೂನ್ ಅಕ್ಕಿ ಹಸಿಟ್ಟು ಹಾಕೋದ್ರಿಂದ ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೀಟಾಗಿ ಅದನ್ನು ಉಲ್ಟಾ ಹಾಕಿ ಬೇಯಲು ಬಿಡಿ. ನೋಡಿ 2 ಕಡೆ ನೀಟಾಗಿ ಬೆಂದಿದೆ. ಈಗ ಒಂದು ಸ್ಪೂನಿನ ಮೂಲಕ ತಟ್ಟೆಗೆ ಎತ್ತಿಕೊಳ್ಳಿ. ಟಿಫನ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಆಗ ರೆಡಿ ಆಗುವುದು ಪಡ್ಡು. ಮತ್ತು ಇದಕ್ಕೆ ಕಾಂಬಿನೇಷನ್ ಇದ್ರ ಜೊತೆ ತಿನ್ನೋಕ್ಕೆ ಟೊಮೆಟೊ ಗ್ರೇವಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಟೊಮೆಟೊ 2, ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ 2, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ, ಅರಿಶಿನ, ಜೀರಿಗೆ, ಸ್ವಲ್ಪ ಎಣ್ಣೆ, ಕೊತ್ತಂಬರಿ ಸೊಪ್ಪು ಎಲ್ಲ ನೀಟಾಗಿ ರೆಡಿ ಇದೆ. ಒಲೆಯನ್ನು ಹಚ್ಚಿ ಒಂದು ಬಾಣಲೆಯನ್ನು ಇಡಿ. ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ ಸಿಡಿದ ನಂತರ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು 2 ಮೆಣಸಿನ್ಕಾಯಿ. ನಿಮ್ಮ ಕಲರ್ ಇನ್ನೂ ಚೆನ್ನಾಗಿ ಬೇಕು ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ 2 ಸೇರಿಸಿಕೊಳ್ಬೋದು. ಅದು ಫ್ರೈ ಆದ ನಂತರ ಚಿಕ್ಕದಾಗಿ ಹಚ್ಚಿದ್ದೀವಲ್ಲ 2 ಟೊಮೆಟೊವನ್ನು ಹಾಕಿ ಸಾಫ್ಟಾಗಿ ಬೇಯಲು ಬಿಡಿ. ಅದಕ್ಕೆ ಸ್ವಲ್ಪ ಉಪ್ಪು, ಈಗ ಸಾಫ್ಟ್ ಆಗಿದೆ. ಸ್ವಲ್ಪ ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲೆ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ.
ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ. ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿ ಆರಲು ಬಿಡಿ. ಅದು ಆರಿದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡಿಕೊಳ್ಳಿ ಹೀಗೆ. ನಂತರ ಒಂದು ಒಲೆಯ ಮೇಲೆ ಒಂದು ಪಾತ್ರೆಯನ್ನಿಟ್ಟು ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಎಲ್ಲವನ್ನು ಸಿಡಿದ ನಂತರ ನಾವು ರುಬ್ಬಿದ್ದೀವಲ್ಲ ಮಸಾಲೆ ಅದನ್ನು ಹಾಕಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸಹ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕುದಿಯಲು ಬಿಡಿ. ಒಂದು 3 ರಿಂದ 4 ನಿಮಿಷಗಳ ಕಾಲ ಕುದಿಯಬೇಕು. ತುಂಬಾ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದೀತಾ ಇದೆ, ಆಗ ರೆಡಿ ಆಗೋದು ಟೊಮೆಟೊ ಗ್ರೇವಿ. ಕೊನೆಯಲ್ಲಿ ರುಚಿಗೆ ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಆಗ ಒಂದು ಬೌಲಿಗೆ ಬಡಿಸಿದರೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಮತ್ತು ಪಡ್ಡು ಮತ್ತು ಟೊಮೆಟೊ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.